ಮಾದಕ ವಸ್ತುಗಳ ವಿರುದ್ಧ ಸಿಸಿಬಿ ಪೊಲೀಸರು ಸಮರ ಸಾರಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು 7,80,00,000 ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಘಾಟು ಸಿಸಿಬಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಬರೋಬ್ಬರಿ 7,80,00,000 ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. MDMA ಕ್ರಿಸ್ಟಲ್ 3.8 kg, MDMA ಬ್ರೌನ್ ವೈಟ್ ಡ್ರಗ್ಸ್ ಅನ್ನು ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. 23 kg ಗಾಂಜಾ, 482 ಗ್ರಾಂನ ಹೈಡ್ರೋ ಗಾಂಜಾವನ್ನು ಸೀಸ್ ಮಾಡಲಾಗಿದೆ. ಟೆಕ್ಕಿಗಳು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾಡ್ತಾ ಇದ್ದಂತಹ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ನೈಜೀರಿಯಾ ಮೂಲದ ಇಬ್ಬರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿರುವಂಥದ್ದು. ಡ್ರಗ್ಸ್ ಪೆಡ್ಲರ್ಗಳಿಂದ ಸೀಸ್ ಮಾಡಿರುವಂತಹ ಮಾದಕ ವಸ್ತುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಮಾದಕ ವಸ್ತುಗಳ ವಿರುದ್ಧ ಸಿಸಿಬಿ ಪೊಲೀಸರು ಸಮರ ಸಾರಿದ್ದು ಹಲವು ಕಾರ್ಯಾಚರಣೆಯ ಮೂಲಕ ಇದೇ ರೀತಿಯ ಡ್ರಗ್ಸ್ಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ವೀಸಾವನ್ನು ಪಡೆಯೋದು, ಯಾವುದೋ ದೇಶದಿಂದ ಇಲ್ಲಿ ಬಂದು ನೆಲೆಸೋದು, ಡ್ರಗ್ಸ್ ಮಾರಾಟ ಮಾಡೋದು, ಡ್ರಗ್ಸನ್ನು ಹಂಚೋದೇ ಕಾಯಕ ಮಾಡಿಕೊಂಡವರಿಗೆ ಮತ್ತೊಮ್ಮೆ ಸಿಸಿಬಿ ಪೊಲೀಸರು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಡ್ರಗ್ಸ್ನ ಜಾಲವನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಮತ್ತಷ್ಟು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈಗ ಲಾಕ್ ಆಗಿರುವಂತಹ ಈ ಡ್ರಗ್ಸ್ ಪೆಡ್ಲರ್ಗಳು ಯಾರು, ಎಲ್ಲಿಂದ ಇಷ್ಟು ಪ್ರಮಾಣದ ಡ್ರಗ್ಸ್ ಅನ್ನ ತರಿಸ್ತಾ ಇದ್ರು, ಆ ಬಗ್ಗೆ ಕೂಡ ಡೀಟೇಲ್ ಸಿಗ್ತಾ ಇದೆ. ದೆಹಲಿ ಮತ್ತು ಮುಂಬೈನಿಂದ ಡ್ರಗ್ಸ್ ಅನ್ನ ತರಿಸ್ತಾ ಇದ್ರಂತೆ ಈ ಆರೋಪಿಗಳು. ಹೆಬ್ಬಗೋಡಿಯಲ್ಲಿ ಮನೆಯನ್ನ ಮಾಡಿಕೊಂಡು ಡ್ರಗ್ಸ್ ಅನ್ನ ಡೀಲ್ ಮಾಡ್ತಾ ಇದ್ರಂತೆ. ವಾಟ್ಸಾಪ್ ಮೂಲಕ ಲೊಕೇಶನ್ ಡ್ರಾಪ್ ಮಾಡಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು. ಇವರು ಟಾರ್ಗೆಟ್ ಇದ್ದಿದ್ದೆ ಟೆಕ್ಕಿಗಳು, ಸ್ಟೂಡೆಂಟ್ಸ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಗೇನೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು. ಆನ್ಲೈನ್ ಮೂಲಕ ಪೇಮೆಂಟ್ ಅನ್ನು ಮಾಡ್ತಾ ಇದ್ರು ಆರೋಪಿಗಳು. ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದಂತಹ ಆರೋಪಿಗಳು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಅಪರಿಚಿತ ಸ್ಥಳದಲ್ಲಿ ಡ್ರಗ್ಸ್ ಅನ್ನ ಇಟ್ಟು ಗಿರಾಕಿಗಳಿಗೆ ಲೊಕೇಶನ್ ಅನ್ನು ಕಳಿಸ್ತಾ ಇದ್ರಂತೆ. ಇಲ್ಲಿ ಡ್ರಗ್ಸ್ ಇಟ್ಟಿದ್ದೀವಿ, ಕಲೆಕ್ಟ್ ಮಾಡ್ಕೊಳ್ಳಿ ಅಂಥೇಳಿ. ಕೆವಿನ್ ರೋಜರ್, ಥಾಮಸ್ ನವೀದ್ ಬಂಧಿತ ಆರೋಪಿಗಳು. ಇವರೆಲ್ಲರೂ ಕೂಡ ನೈಜೀರಿಯಾ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ನೈಜೀರಿಯಾದಿಂದ ಬಂದು ಇಲ್ಲಿ ಡ್ರಗ್ಸ್ ಮಾರಾಟವನ್ನೇ ಕಾಯಕ ಮಾಡಿಕೊಂಡು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದವರನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡಿದ್ದಾರೆ. ಭರ್ಜರಿ ಬೇಟೆ ಆಡಿದ್ದಾರೆ. ಬರೋಬ್ಬರಿ 7,80,00,000 ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ಈಗಿನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವರು ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ವಾಟ್ಸಪ್ ಮೂಲಕವೇ ಡ್ರಗ್ಸ್ ಪೆಡ್ಲರ್ಗಳನ್ನು ಕನ್ಸ್ಯೂಮರ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಂತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆ ಆಡಿರುವಂತಹದ್ದು, ಈ ಡ್ರಗ್ಸ್ ಜಾಲವನ್ನು ಭೇದಿಸುವಂತಹ ಕೆಲಸ ಹೇಗಾಯಿತು? ಈಗ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳು ಯಾರು, ಹೇಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು, ಏನ್ ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, ಬೆಂಗಳೂರಿನ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ಬಹುದೊಡ್ಡ ಡ್ರಗ್ ಅನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈ ನೈಜೀರಿಯಾ ಮೂಲದ ಇಬ್ಬರನ್ನ ಬಂಧನ ಮಾಡುವ ಮುಖಾಂತರ ಅವ್ರ ಬಳಿ ಇದ್ದಂತಹ ಆಂಪೆಟಮಿನ್ ಅನ್ನುವ ಒಂದು ರೀತಿಯಾದಂತಹ ಡ್ರಗ್ಗು, ಅದ್ರ ಜೊತೆಗೆ ಹೈಡ್ರೋ ಗಾಂಜಾ ಮತ್ತೆ ಗಾಂಜಾ ಇವೆಲ್ಲವುಗಳನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇವುಗಳ ಮೌಲ್ಯ ಏನು ಮಾರುಕಟ್ಟೆಯಲ್ಲಿ ಇವತ್ತಿಗೆ 7,80,00,000 ಅಂತೇಳಿ ಅಂದಾಜಿಸಲಾಗಿದೆ. ಹೇಗೆ ಇವರು ಮಾರಾಟವನ್ನ ಮಾಡ್ತಿದ್ರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಯಾರು ಈ ಕಸ್ಟಮರ್ಗಳು ಇರ್ತಿದ್ರಲ್ಲ, ಅದರಲ್ಲೂ ಪ್ರಮುಖವಾಗಿ IT-BT ಮಂದಿ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ರು. ಅದು ಕೂಡ ಎಲ್ಲ ವಾಟ್ಸಪ್ ಕಾಲನ್ನ ಮಾಡಬೇಕು. ಆ ಬಳಿಕ ಒಂದು ಅಪರಿಚಿತ ಸ್ಥಳದಲ್ಲಿ ಇವರು ಡ್ರಗ್ಸ್ ಅನ್ನ ಇಟ್ಟು ಬರ್ತಿದ್ರು. ಅಲ್ಲಿ ಅದರ ಲೊಕೇಶನ್ ಅನ್ನ ಕೂಡ ಯಾರು ಕಸ್ಟಮರ್ ಇರ್ತಿದ್ನೋ ಅಂತವನಿಗೆ ಶೇರ್ ಮಾಡುವ ಕೆಲಸವನ್ನ ಮಾಡ್ತಿದ್ರು. ಆ ಜಾಗದಲ್ಲಿ ಹೋಗಿ ಇವರು ಹುಡುಕಿ ಆ ಡ್ರಗ್ಸ್ ಅನ್ನ ಎತ್ಕೊಳ್ಬೇಕಿತ್ತು. ಮತ್ತೆ ಪೇಮೆಂಟ್ ಇವರು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿಸ್ಕೊಳ್ತಿದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿರೋದು. ಸದ್ಯ ಇದೀಗ ಸಿಸಿಬಿ ಅಧಿಕಾರಿಗಳು ಈ ಇಬ್ಬರನ್ನ ಬಂಧನ ಮಾಡಿ ಸುಮಾರು 7.80 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಆ ಡ್ರಗ್ಸ್ ನಲ್ಲಿ ಈ 42 ಗ್ರಾಂ ತೂಕದ ಎಕ್ಸ್ಟಸಿ ಮಾತ್ರೆ ಇದೆ, 23 kg ಗಾಂಜಾ, ಮತ್ತೆ 482 ಗ್ರಾಂ ಹೈಡ್ರೋ ಗಾಂಜಾ, ಮತ್ತೆ 3.8 kg MDMA ಕ್ರಿಸ್ಟಲ್ ಇವುಗಳನ್ನ ಸೀಸ್ ಮಾಡುವ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮತ್ತೆ ಅವರ ಸಿಬ್ಬಂದಿ ವರ್ಗ ಮಾಡಿರುವಂತಹದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.